ಒತ್ಕೊಡಿ. ನೀವು ಅಲ್ಲ, ಜ್ಞಾನೇಂದ್ರ ಅವರು ಮಾತಿರೋ ಪ್ರಶ್ನೆಗೆ ನೀವು ದಾಖಲೆ ಇದೆಯಾ, ಏನ್ ಎವಿಡೆನ್ಸ್ ಇದೆ, ಈ ತರದ್ದೆಲ್ಲ ಕೇಳಿದಿರ. ಸಂತೋಷ, ನಾನು ನಿಮ್ ಕೇಳಿರೋದಕ್ಕೇನು ನಾನು ವಿರೋಧ ಮಾಡಲ್ಲ. ನೀವು ಕೇಳಬೇಕು, ಕೇಳಿದ್ರ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಅಸೆಂಬ್ಲಿಯ ರೆಕಾರ್ಡ್ಸ್ಗೆಲ್ಲ ಹೋಗಿದೆ, ನಾನು ಮಾತಾಡಿದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ದಾರೆ. ಹೌದು, ಸುರೇಶ್ ಹೇಳಿದನ ಇಡಿಯವರು ಕೋರ್ಟ್ ಅಲ್ಲಿ ಹಾಕಿದ್ದಾರೆ, ಚುನಾವಣೆಗೆ ಹೋಗಿದೆ ಅಂತ ಇಡಿಯವರು ರಿಟರ್ನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಬಳ್ಳಾರಿ ಲೋಕಸಭಾ ಫೋನ್ ತೆಗಿಯಂಗಿಲ್ಲ, ಕರ್ನಾಟಕ ಅವೆಲ್ಲ ಹೋಯ್ತು. ಅಲೌಡ್ ಕೊಟ್ಟಿದ್ದೀರಾ ನೀವು? ಅಲೌಡ್ ಆಗಿದೆ. ಕೃಷ್ಣ ಅವರ ಸಿಎಂ ಅವರೇ ಇವಾಗ ನೋಡಿ, ಪೇಪರ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಆಯ್ತು. ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಅವರೇ, ಒಂದ್ ನಿಮಿಷ ಕೂಲ ಕೂತ್ಕೊಂಡು ತರ್ಸ್ಕೊಂಡು ಇಲ್ಲ. ಈಗ ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ಕೊಡಿ. ನಿಮ್ಮ ಹತ್ರ ಇದೆಯಾ? ಅಧ್ಯಕ್ಷರ ಮುಖಾಂತರ ನಿಮಗೆ ಕೇಳ್ತಾರೆ. ಪೇಪರ್ ಅಲ್ಲಿ ನಾನು ಅವ್ರು ಹೇಳಲಿಲ್ಲ. ನೋಡಿ ಅಧ್ಯಕ್ಷರೇ, ನನ್ನ ಇದು ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ. ಅವ್ರ ಆರೋಪ ಮಾಡೋದಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ಆರೋಪ ಮಾಡ್ಲಿ. ಆದ್ರೆ ಇಡಿ ಅಂತ ಹೇಳಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟೇ ನಾನು ಕೇಳ್ತಾ ಇರೋದು. ಸ್ಟೇಟ್ಮೆಂಟ್ ಇದ್ರೆ ಅವ್ರ ಆರೋಪ ಮಾಡ್ಲಿ, ಅದಕ್ಕೆ ನಮ್ದು ತಕರಾರಿಲ್ಲ. ಮಾನ್ಯ ಅಧ್ಯಕ್ಷರೇ, ಅವ್ರು ಮಾತಾಡ್ಲಿ. ಈಗ ಭರತ್ ಅವ್ರು ಮಾತಾಡ್ಲಿ, ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್